ಅತ್ತ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಕವಿತಿದ್ರೆ ಇತ್ತ ಸಿಲಿಕಾನ್ ಸಿಟಿಯಲ್ಲಿ ವಾಹನ ಸವಾರರ ಯತಿಯಲ್ಲಿ ನಡುಕ ಶುರುವಾಗಿದೆ. ನಗರದ ಬಂಕ್ಗಳಲ್ಲಿ ಡೀಸೆಲ್ಗೆ ನೋ ಸ್ಟಾಕ್ ಅಂತ ಬೋರ್ಡ್ ಇದ್ದು ಸರ್ಕಾರಿ ಒಡೆತನದ ಬಂಕ್ಗಳಲ್ಲಿ ಹನಿ ಡೀಸೆಲ್ ಸಿಗದ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಿದ್ರೆ ರಾಜ್ಯದಲ್ಲಿ ಇಂಧನ ಅಭಾವ ಶುರುವಾಯ್ತಾ? ಏನಿದು ಗ್ರೌಂಡ್ ರಿಯಾಲಿಟಿ? ಇಲ್ಲಿದೆ ನೋಡಿ ಸ್ಪೆಷಲ್ ರಿಪೋರ್ಟ್. ಬೆಂಗಳೂರಿನ ಹಲವು ಬಂಕ್ಗಳಲ್ಲಿ ಡೀಸೆಲ್ ಖಾಲಿ. ಬಂಕ್ಗಳ ಮುಂದೆ ಬ್ಯಾರಿಕೇಡ್, ಸವಾರರು ಕಂಗಾಲು. ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ಇದೀಗ ಶತಕದ ದಿನದತ್ತ ಸಾಗ್ತಿದೆ. ಹೀಗಿರುವಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಹೆಚ್ಚಳವಾಗುತ್ತೆ ಅನ್ನೋ ಆತಂಕದ ನಡುವೆನೇ ಪ್ರಧಾನಿ ಮೋದಿ ಮಿತಬಳಕೆಯ ಪಾಠವನ್ನ ಮಾಡಿದ್ರು. ಈ ಎಫೆಕ್ಟ್ನಿಂದಾಗಿ ಚಿನ್ನ, ಬೆಳ್ಳಿ ಬೆಲೆಯಲ್ಲಿ ನಿರೀಕ್ಷೆಗೂ ಮೀರಿ ಏರಿಕೆಯಾಗಿತ್ತು. ಇದರ ಮುಂದುವರೆದ ಭಾಗ ಎನ್ನುವಂತೆ ಇದೀಗ ಪೆಟ್ರೋಲ್ ಡೀಸೆಲ್ ಮೇಲೆ ಯುದ್ಧದ ದುಷ್ಪರಿಣಾಮ ಬೀರುತ್ತಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಭಾಗಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಪೂರೈಕೆಯಾಗುವುದು ಹೊಸಕೋಟೆ ಸಮೀಪವಿರುವ ದೇವನಗುಂದಿ ಆಯಿಲ್ ಟರ್ಮಿನಲ್ನಿಂದ. ಆದರೆ ಈಗ ಕೇಳಿ ಬರ್ತಿರುವ ಕಟು ಸತ್ಯ ಏನಂದ್ರೆ ಆ ಪ್ರಮುಖ ಟರ್ಮಿನಲ್ನಿಂದ ಡೀಸೆಲ್ ಪೂರೈಕೆ ನಿಗದಿತ ಪ್ರಮಾಣದಲ್ಲಿ ಆಗ್ತಿಲ್ಲ. ಹೀಗಾಗಿ ಸರ್ಕಾರಿ ಒಡೆತನದ 3 ಪ್ರಮುಖ ತೈಲ ಕಂಪನಿಗಳ ಪೈಕಿ HP ಮತ್ತು BPCL ಕಂಪನಿಗಳ ಬಂಕ್ಗಳಲ್ಲಿ ಡೀಸೆಲ್ ಸಿಗದೆ ವಾಹನ ಸವಾರರು ಪರದಾಡುವಂತಾಗಿದೆ. ಇನ್ನು ನಗರದ ಪಟ್ಟೇಗಾರ್ ಪಾಳ್ಯ ಸೇರಿದಂತೆ ನಗರದ ಬಹುತೇಕ ಬಂಕ್ಗಳಲ್ಲಿ ಬೆಳಿಗ್ಗೆಯಿಂದಲೇ ಡೀಸೆಲ್ ಪೂರೈಕೆ ಆಗ್ತಿಲ್ಲ. ಬಂಕ್ ಮಾಲೀಕರು ಅಧಿಕೃತವಾಗಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕದಿದ್ರೂ ಡೀಸೆಲ್ ಪಾಯಿಂಟ್ಗಳ ಮುಂದೆ ಬ್ಯಾರಿಕೇಡ್ಗಳನ್ನ ಇಡುವ ಕೆಲಸವನ್ನ ಸಿಬ್ಬಂದಿ ಮಾಡ್ತಿದ್ದಾರೆ. ಸದ್ಯಕ್ಕೆ ಅತ್ಯಂತ ಅಗತ್ಯವಿರುವ ವಾಹನಗಳಾದ ಆಂಬ್ಯುಲೆನ್ಸ್ ಹಾಗೂ ಅಗ್ನಿಶಾಮಕ ದಳದ ವಾಹನಗಳಿಗೆ ಮಾತ್ರ ಡೀಸೆಲ್ ನೀಡಲಾಗ್ತಿದ್ದು, ಸಾಮಾನ್ಯ ವಾಹನಗಳಿಗೆ ಡೀಸೆಲ್ ಹಾಕಲು ಬಂಕ್ ಸಿಬ್ಬಂದಿ ನಿರಾಕರಿಸುತ್ತಿದ್ದಾರೆ. ಸದ್ಯಕ್ಕೆ ಯಾವುದೇ ಕಂಪನಿಗಳು ಡೀಸೆಲ್ ಕೊರತೆ ಬಗ್ಗೆ ಅಧಿಕೃತ ಮಾಹಿತಿ ನೀಡೋ ಕೆಲಸ ಮಾಡಿಲ್ಲ. ಆದರೆ ಪೆಟ್ರೋಲ್ ಪೂರೈಕೆ ಎಂದಿನಂತಿದ್ದು ಯುದ್ಧ ಹೀಗೆ ಮುಂದುವರೆದ್ರೆ ಪೆಟ್ರೋಲ್ ನೋ ಸ್ಟಾಕ್ ಅಂತ ಬೋರ್ಡ್ ಬಂದ್ರೂ ಅಚ್ಚರಿ ಪಡಬೇಕಿಲ್ಲ. ಮಧ್ಯಪ್ರಾಚ್ಯದ ಯುದ್ಧದ ಕಿಚ್ಚು ನಗರದ ಬಂಕ್ಗಳವರೆಗೆ ಬಂದು ತಲುಪಿದೆ. ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಈ ಇಂಧನ ಅಭಾವ ನೀಗಿಸದಿದ್ರೆ ಮುಂದಿನ ದಿನಗಳಲ್ಲಿ ಸಾರಿಗೆ ವ್ಯವಸ್ಥೆ ಸಂಪೂರ್ಣ ಸ್ತಬ್ಧವಾಗೋದ್ರಲ್ಲಿ ಸಂಶಯವಿಲ್ಲ. ಉಲ್ಲಾಸ್ ಎಸ್ ಗಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.